ನಾನು ಕೃಷಿ ಮಾರಾಟ ಇಲಾಖೆಯಲ್ಲಿ ಸುದೀರ್ಘ 38 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಲಾ ಎನ್ಫೋರ್ಸ್ಮೆಂಟ್ ಸೆಲ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಲಿ ಅಧಿಕಾರಿಯಾಗಿ ನಿವೃತ್ತಿಯಾಗಿ 9 ವರ್ಷ ಆಯಿತು. ಈಗ ಸೋಷಿಯಲ್ ವರ್ಕ್ ಮಾಡ್ತಾ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ವಿ. ಭಗವಂತ ಎಲ್ಲರಿಗೂ ಸಮಾನವಾದ ಬುದ್ಧಿಮತ್ತೆಯನ್ನು ಕೊಟ್ಟಿದ್ದಾನೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳನ್ನು ನಾವು ಹೇಳ್ಬೋದು. ಅದರಂತೆ ಯಾರಿಗೂ ಹೆಚ್ಚು ಯಾರಿಗೂ ಕಡಿಮೆ ಎನ್ನುವಂಥದ್ದು ಭಗವಂತ ಯಾರಿಗೂ ಹಂಚಿಲ್ಲ. ಇದು ಸತ್ಯವಾದಂಥ ಮಾತು. ಆದರೆ ಆ ವಿವೇಚನೆ ಮತ್ತು ಆ ಬುದ್ಧಿಮತ್ತೆಯನ್ನು ಯಾವ ಥರ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅದರ ಮೇಲೆ ನಮ್ಮ ಬುದ್ಧಿಮತ್ತೆ ಅವಲಂಬನ ಆಗ್ತಾ ಇದೆ ಅನ್ನೋದಕ್ಕೆ ನಾವು ಈಗ ಆ ಕೆಲವೊಂದು ಉದಾಹರಣೆಗಳ ಮೂಲಕ ಅದನ್ನು ನೀವು ತಿಳ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ಏನು ಸಾಧಿಸಬೇಕು ಅನ್ನುವಂಥ ಗುರಿಗಳನ್ನು ಯಾವಾಗಲೂ ನಮ್ಮ ಗುರಿಗಳು ದೊಡ್ಡ ಇರಬೇಕು. ಗುರಿಗಳ ಸಾಧನೆಗೆ ನಮ್ಮದೇ ಆದಂಥ ಸಾಧನಾ ಮಾರ್ಗ ಬರ್ತಾ ಇರಬೇಕು. ನಾನು ಮೊದಲಿಗೆ ಶಿವನಗೌಡ ಪಾಟೀಲರಿಗೆ ಧನ್ಯವಾದಗಳ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕಂತಂದರೆ ನನ್ನಿಂದಾಗುವ ಸಹಾಯವನ್ನು ನಮ್ಮ ಸಮಾಜದಲ್ಲಿರುವಂತಹ ನನ್ನಂಥ ಪೀಳಿಗೆಗೆ ಅನುಕೂಲಕರವಾಗಲಿ ಅನ್ನುವಂಥ ದೇವೋದ್ದೇಶವನ್ನು ಹೊಂದಿ ಈ ಒಂದು ಸಮನ್ವಯ ಸಂಸ್ಥೆಯನ್ನು ನಡೆಸ್ತಾ ಇರೋದನ್ನು ನಾನು 4-5 ವರ್ಷದಿಂದ ಕೇಳ್ತಾ ಇದ್ದೆ. ಆದರೆ ಇಲ್ಲಿ ಬರಲು ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ನನಗೆ ಬಂದು ಇಷ್ಟು ಆನಂದ ಆಗ್ತಾ ಇದೆಯಲ್ಲ. ನೀವು ಮಾಡುವ ಈ ಸಾಧನಾಪರ ಕೆಲಸಗಳನ್ನು ಕಂಡಾಗ ನಿಮಗೆ ಏನೂ ನಾವು ಕೊಡೋಕೆ ಸಾಧ್ಯ ಆಗೋದಿಲ್ಲ. ಇವರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಸಮಾಜ ನಾನು ಇಲ್ಲಿ ತಮಗೇನು ಪ್ರೇರಣಾದಾಯಕ ಶಬ್ದಗಳನ್ನು ಹೇಳ್ಬೋದು ಅಂತಂದರೆ, ಔದ್ಯೋಗಿಕ ರೀತಿಯಲ್ಲಿ ಟ್ರೈನಿಂಗ್ ಕೊಡುವಂತಹ ಯೋಜನೆ ನನ್ನಲ್ಲಿ ಇಲ್ಲ. ಆದರೆ ಮಾನಸಿಕವಾಗಿ ನಾವು ಸದೃಢ ಆಗಬೇಕಾದ್ರೆ ನಮ್ಮ ಮನಸ್ಸನ್ನು ಸದೃಢ ಮಾಡಿಕೊಂಡ್ರೆ ಬೇಕಾದಂಥ ಕೆಲಸವನ್ನು ನಾವು ಮಾಡಬಹುದು ಅನ್ನೋದಕ್ಕೆ ಹಲವಾರು ಈಗ ತಾವು ಹಲವಾರು ಕಥೆಗಳನ್ನು ಕೇಳಿರ್ಬೋದು. ಪುಟ್ಟರಾಜ ಗವಾಯಿಗಳಿರ್ಬೋದು, ಪಂಚಾಕ್ಷರಿ ಶರಣರಿರ್ಬೋದು, ಹಲವಾರು ಜನರು ಹಲವಾರು ತಮ್ಮ ಸಾಧನಾ ಮಾರ್ಗದಲ್ಲಿ ನಮ್ಮ ದೇಶಕ್ಕೆ, ನಮ್ಮ ಮಾನವ ಕುಲಕ್ಕೆ ಹಲವಾರು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅದೇ ಒಂದು ಸಂದೇಶದ ಪ್ರಕಾರ 12ನೇ ಶತಮಾನದಲ್ಲಿ ಶರಣರು ಕೂಡ ಸಮಾಜಕ್ಕೆ ಹಲವಾರು ವಚನಗಳನ್ನು ರಚಿಸಿ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಸಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ನಮ್ಮ ಬುದ್ಧಿಮತ್ತೆಯನ್ನು ಯಾವ ಥರ ಉಪಯೋಗ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಸಣ್ಣ ದೃಷ್ಟಾಂತದ ಮುಖಾಂತರ ತಮಗೆ ಅದನ್ನು ತಿಳಿಪಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಬ್ಬ ಸೇಠ್ಜಿ, ಒಬ್ಬ ಶ್ರೀಮಂತ, ದಿನ ಒಂದು ಗುಡಿಗೆ ಹೋಗ್ತಾ ಇದ್ದ. ಗುಡಿ ಮುಂದೆ ಕುಂತಂಥ 3-4 ಜನ ಭಿಕ್ಷುಕರಿಗೆ ದಿನ ಒಂದು ದಾನ ಕೊಡ್ತಿದ್ದ. ದಿನ ಏನಾದರೂ ಒಂದು ಹಣ ಕೊಡ್ತಿದ್ದ. ಅವರು ದಿನ ಭಿಕ್ಷುಕರ ಭಿಕ್ಷೆ ಸ್ವೀಕಾರ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಿದ್ರು. ಆ ಸೇಠ್ಜಿಗೆ ಒಂದ್ಸಲ ಅವರು ತಮ್ಮ ಬೇರೆ ದೇಶಕ್ಕೆ ಹೋಗ್ಬೇಕಾಗ್ತದೆ. 1 ವರ್ಷದೊಳಗಾಗಿ ಬೇರೆ ದೇಶಕ್ಕೆ ಹೋಗ್ತಾನಂತಂದಾಗ ಅವನು ದಾನ ಮಾಡುವಂತಹ ಒಂದು ಪ್ರವೃತ್ತಿ ವ್ಯಕ್ತಿ. ಅವೇನು ವಿಚಾರ ಮಾಡಿದ, ಇಲ್ಲ ನಾನು 1 ವರ್ಷ ಇಲ್ಲಿ ಇರೋದಿಲ್ಲ, ನಾನು 365 ದಿವಸ ಈ ಊರಲ್ಲಿ ಇರೋದಿಲ್ಲ, ಇವ್ರಿಗೆಲ್ಲ ದಾನ ಕೊಡೋಕೆ ನನಗೆ ಆಗೋದಿಲ್ಲ, ನನ್ನ ಸೇವೆ ನಿಲ್ಲುತ್ತಲ್ಲ ಅನ್ನುವಂಥ ಆಸೆ ಇಟ್ಕೊಂಡು ಏನು ಮಾಡಿಬಿಟ್ಟ, 365 ದಿವಸ ಮುಂದೆ ಕೊಡಬೇಕಾದಂಥ ಹಣವನ್ನು ಇವತ್ತಿನೇ ಕೊಡೋಣ ಅನ್ನುವಂಥ ಉದ್ದೇಶದಿಂದ 3 ಜನ ಭಿಕ್ಷುಕರಿಗೆ ಒಂದು ದೊಡ್ಡ ಅಮೌಂಟನ್ನು 3 ಮಂದಿಗೆ ಒಂದೊಂದೊಂದು ಕೊಟ್ಬಿಟ್ರು. ಇಲ್ಲಿ ಭಗವಂತನ ರೂಪದಲ್ಲೇ ಬಂದಂಥ ಸೇಠ್ಜಿ ಏನು ಮಾಡಿದ, 3 ಸಮಾನವಾಗಿ ಹಣವನ್ನು ಕೊಟ್ಟ. ಆ ಭಿಕ್ಷೆ ಬೇಡ್ತಾ ಇರುವಂಥ ಜನ ಆ 3 ಸಮಾನವಾದ ಕೊಟ್ಟಂತಹ ಹಣ ಒಬ್ಬ ಭಿಕ್ಷುಕ ಏನು ಮಾಡಿದ, ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ತನ್ನ ಮನೆಗೆ ಕೊಟ್ಟು ಸಂಸಾರ ನಡೆಸ್ಕೊಂಡು ಊಟ ಮಾಡಿ ಅದನ್ನು ಹಾಳು ಮಾಡಿ, ಅಂದ್ರೆ ಅದನ್ನು ಖರ್ಚು ಮಾಡ್ಕೊಂಡ್ಬಿಟ್ಟ. ಅಂದ್ರೆ ಭಿಕ್ಷುಕ್ ಬರೋದನ್ನು ಬಿಟ್ಟ. 365 ದಿವಸದ ಭಿಕ್ಷೆ ಒಮ್ಮೆ ಸಿಕ್ಕತ್ತೆ ಅಂತ ಹೇಳಿ ಅವ್ನು ಬರೋದು ಬಿಟ್ಟ. ಮನೆಯೊಳಗೆ ಚೈನಿ ಮಾಡಕತ್ತ. ಅವನ ಮಾನಸಿಕ ಸ್ಥಿತಿ ಬದಲಾವಣೆ ಆಗಿ ಚೈನಿ ಒಳಗೆ ಹೋಗ್ಬಿಟ್ಟ. 2ನೇ ಭಿಕ್ಷುಕ ಏನು ಮಾಡಿದ, ಇಲ್ಲ ಇದ್ರಾಗ ಕೊಟ್ಟೋಗ್ಯಾರ ಅಂತ ಹೇಳಿ ಅವೇನು ಮಾಡಿದ, ತನಗೆ ಅನಾನುಕೂಲ ಇರುವಂಥ, ತನ್ನಂಗೆ ಅನಾನುಕೂಲ ಇರುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ನನ್ನ ಹತ್ರ ಜಾಸ್ತಿ ಬಂದೈತೆ ಅಂತೇಳಿ ಅವನೆಲ್ಲರಿಗೂ ಹಂಚಿ ಅದನ್ನು ತಿಂದ. ಇವು 2ನೇ ಘಟಕದ ವ್ಯಕ್ತಿ. ಇನ್ನೊಬ್ಬ ಏನು ವಿಚಾರ ಮಾಡಿದ, ಇಲ್ಲ ನನಗೆ ಈ ಸಲ ದುಡ್ಡು ಜಾಸ್ತಿ ಸಿಕ್ಕೈತಿ, ಅದನ್ನು ಸದುಪಯೋಗ ಮಾಡಿಕೊಳ್ಳುವ ಅನ್ನೋ ಸಲುವಾಗಿ ಆ ದುಡ್ಡಿನಿಂದ ಹೋಗಿ
ಒಂದಷ್ಟು ಹೂ ಮಾರ್ಕೆಟ್ನಾಗ ಹೋಗಿ ಹೂ ಖರೀದಿ ಮಾಡ್ಕೊಂಬಂದ. ಹೂ ಖರೀದಿ ಮಾಡ್ಕೊಂಬಂದು ಆ ಗುಡಿ ಮುಂದೆ ಮಾರಾಟಕ್ಕೆ ಹಚ್ಚಿದ. ಆ ಹೂಗಳನ್ನು, ಆ ಭಿಕ್ಷುದ ಹಣ ತಗೊಂಡು ಹೂಗಳನ್ನು ತಂದ. ಮರುದಿವಸ ಒಂದು ರೂಪಾಯಿ ಇದ್ದಿದ್ದು 2 ರೂಪಾಯಿ ಆಯ್ತು, 2 ರೂಪಾಯಿ ಇದ್ದದ್ದು 4 ರೂಪಾಯಿ ಆಯ್ತು, 4 ರೂಪಾಯಿ ಇದ್ದು 10 ರೂಪಾಯಿ ಆಯ್ತು. ಈ ಕಾರಣಕ್ಕೆ ಏನು ಮಾಡಿಬಿಟ್ಟ, ಅದು ಬರ್ತಾ 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 ಹೂವಿನ ಜೊತೆಗೆ ಉದ್ಬತ್ತಿ, ತೆಂಗಿನಕಾಯಿ ಎಲ್ಲ ಖರೀದಿ ಮಾಡ್ತಾ 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 ಆ ಭಿಕ್ಷುಕ್ ಕೊಟ್ಟಂತ ಹಣ ಸದುಪಯೋಗ ಮಾಡ್ಕೊಂಡು ಏನು ಮಾಡಿದ, ಆ ಒಂದು ಚಲೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ. ಇಲ್ಲಿ ಸಮಾನವಾಗಿ 3 ಮಂದಿಗೆ ಕೊಟ್ಟಾನೆ. ಆ ಸ್ಟ್ರಾಟಜಿ ಏನು ಮಾಡ್ಯಾನ, 3 ಮಂದಿಗೆ ಸಮಾನವಾಗಿ ಹಣ ಕೊಟ್ಟಾನ. ಇಲ್ಲಿ 3 ಮಂದಿಗೆ ಉಪಯೋಗ ಮಾಡಿದ ರೀತಿ ಯಾವ ಥರ ಐತೆ ಅನ್ನೋದನ್ನ ನಾವಿಲ್ಲಿ ವಿಶೇಷವಾಗಿ ಗಮನ ಹರಿಸ್ಬೇಕಾಗ್ತದೆ. ಒಬ್ಬ ವ್ಯಕ್ತಿ ತನ್ನ ಮನೆಗೆ ತನಗೆ ಭೋಗಕ್ಕಾಗಿ ಉಪಯೋಗ ಮಾಡ್ಕೊಂಡ ವ್ಯವಸ್ಥೆ ಮಾಡ್ಕೊಂಡ. ಎರಡನೇ ನಾವು ತಾನು ಉಂಡು ತನ್ನ ಜೊತೆ ಇದ್ದವ್ರಿಗೂ ಹಂಚಿ ತಾನು ಜೀವನ ನಡೆಸಿದ. ಅದನ್ನು ಮೂರನೇದಾವ ಏನು ಮಾಡಿದ, ಅದೇ ದುಡ್ಡನ್ನು ತಗೊಂಡು ಅದೇ ವ್ಯವಹಾರವನ್ನು ಮಾಡಿಕೊಂಡು ಒಂದು ಅಂಗಡಿ ಮಾಡಿ ಒಂದು ಶ್ರೀಮಂತ. ಒಂದು ವರ್ಷ ನಂತರ ಆ ಶೇಠ್ಜಿ ವಾಪಸ್ ಬಂದಾಗ ಆ 3 ಜನ ಇಲ್ಲಿದ್ದನ್ನು ನೋಡಿ 2 ಮಾತ್ರ ಅಲ್ಲಿ ಕೂತಿದ್ರು ಭಿಕ್ಷುಕ. ಇನ್ನೊಬ್ಬ ಭಿಕ್ಷುಕ ಕೂತಿರ್ಲಿಲ್ಲ. ಅವ ಅಲ್ಲೇ ಪಕ್ಕಕ್ಕೆ ನೋಡಿದ. ಶೇಠ್ಜಿ ಬಂದ ತಕ್ಷಣ ಬಂದು ಶೇಠ್ಜಿಗೆ ನಮಸ್ಕಾರ ಮಾಡಿದ. ನೋಡ್ರಿ, ನೀವು ಕೊಟ್ಟಂತ ಹಣದಿಂದ ನಾನು ಅಂಗಡಿ ಇಟ್ಟೇನೆ, ನಾ ಇಲ್ಲಿ ಶ್ರೀಮಂತ ಆಗೇನೆ, 4 ಮಂದಿಗೆ ಉದ್ಯೋಗ ಕೊಟ್ಟೇನೆ ಅಂದ. ಇಲ್ಲಿ ಹೇಳುವ ಉದ್ದೇಶ ಏನು ಅಂತಂದ್ರೆ, 3 ಜನ ನಾವು ಅಂದ್ರೆ ನಮ್ಮನ್ನು ಹಿಡ್ಕೊಂಡು ನಾವು 3 ಜನ ಇದ್ದೀವಿ ಅಂತ ಭಗವಂತ ಕೊಟ್ಟಂತ ಆ ಒಂದು ಅಮೂಲ್ಯವಾದ ಜ್ಞಾನವನ್ನ, ಆ ಜ್ಞಾನ ನಮಗೇನು ಕೊಟ್ಟಾನ, ಆ ಅಮೂಲ್ಯವಾದ ಜ್ಞಾನನ ಉಪಯೋಗ ಮಾಡೋ ರೀತಿ ನಮ್ಮಲ್ಲಿ ಬೇರೆ ಬೇರೆ ಇದ್ದೀವನ್ನ ಯಾರಿಗೂ ಹೆಚ್ಚು ಕಮ್ಮಿ ಅಂತ ಭಗವಂತ ಕೊಟ್ಟಿಲ್ಲ. ನಾವೇನ್ ಮಾಡ್ತೀವಿ, ಭಗವಂತ ನನಗೆ ಅದನ್ನು ಕೊಟ್ಟ, ನನಗೆ ಕಡಿಮೆ ಮಾಡಿದ, ನನಗೆ ಹೆಚ್ಚು ಮಾಡಿದ ಅನ್ನುವಂಥ ದೇವ್ರ ಮೇಲೆ ಹಾಕ್ತಿರ್ತೀವಿ ನಾವು. ಭಗವಂತನ ಮೇಲೆ ಹಾಕೋದು ನಮ್ಮ ಚಟ. ಆದ್ರೆ ಭಗವಂತ ಕೊಟ್ಟ ಆಸ್ತಿನ ನಾವು ಹೆಂಗೆ ಉಪಯೋಗ ಮಾಡಬೇಕು ಅನ್ನೋದು ವಿವೇಚನಾ ರಹಿತವಾಗಿ ನಾವು ಚಿಂತನೆ ಮಾಡ್ತಿರ್ತೀವಿ, ವಿವೇಚನೆ ಚಿಂತನೆ ಮಾಡೋದಿಲ್ಲ. ಇನ್ನೊಂದು, ನಮ್ಮ ನಡವಳಿಕೆ, ನಮ್ಮ ಆತ್ಮಸಾಕ್ಷಿ, ನಮ್ಮ ಅಂತರಂಗದ ಸುದ್ದಿ, ನಮ್ಮ ಬಹಿರಂಗದ ಸುದ್ದಿ ಮತ್ತೊಬ್ಬರಿಗೆ ದಾರಿದೀಪ ಆಗುವಂಗೆ ನಾವು ನಡ್ಕೋಬೇಕು. ಮೊದಲೇ ದಾರಿದೀಪ ಆಗ್ಬೇಕನ್ನುವಂಥ ವ್ಯವಸ್ಥೆ ಇಟ್ಕೊಂಡು ನಾವು ಮಾಡೋದಿಲ್ಲ. ನಮ್ಮ ಚಟುವಟಿಕೆಗಳನ್ನ, ನಮ್ಮ ಚಟುವಟಿಕೆಗಳನ್ನ ನಮ್ಮದೇ ಆದ ರೀತಿಯಲ್ಲಿ ನಾವು ಬೆಳೆಸ್ಕೊಳ್ಳುವಂಥ ರೀತಿಯೊಳಗೆ ನಾವು ಇರಬೇಕು. ಒಬ್ಬ ಮಹಾರಾಜ, ಈ ಕಥೆಗಳ ಮೂಲಕ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೃಷ್ಟಾಂತ ಹೇಳಿದ್ರೆ ನಿಮ್ಗೆ ಅದರದ ಅರ್ಥ ಹತ್ತಿರಕ್ಕೆ ನಿಮ್ಗೆ ಬರ್ತದೆ ಎನ್ನುವಂಥ ವಿಚಾರದೊಳಗೆ ಹೇಳ್ತಾ ಇದ್ದೀನಿ. ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ನಿಮಗೆ ನಾ ಹೇಳುವುದು ಏನಾದರೂ ಬೇಸರ ಬಂದ್ರೆ ನಿಲ್ಲಿಸು ಅಂತ ಹೇಳಿ. ಯಾವಾಗಲೂ ಒತ್ತಾಯದ ಊಟ, ಬೆತ್ತದ ಹೊಡೆತ, ತುತ್ತತ್ತಿಯನ್ನು ಹಾರಿಸಿ ಕೆಡಿಸುವ ನೀತಿ ಇವು ಸರಿಯಲ್ಲ. ಒತ್ತಾಯದ ಊಟ ಅಂದ್ರೆ ಹೊಟ್ಟೆ ತುಂಬೈತಿ, ಆದರೂ ನಾವು ತೃಪ್ತಿರ್ತೀವಿ, ತಲೆಯಾಗ ಹೋಗೋದಿಲ್ಲ. ಅದಕ್ಕೆ ನೀವು ನಂದೇನಾದ್ರೂ ನಿಮ್ಗೆ ಬೇಸರ ಅನಿಸಿದ್ರೆ, ನಾ ಹೇಳೋದು ನಿಮ್ಗೆ ಸರಿ ಅನಿಸಲಿಲ್ಲ, ನೇರವಾಗಿ ಹೇಳುವ. ನಮ್ಮಲ್ಲಿ ಯಾವತ್ತು ಪ್ರಶ್ನೆ ಕೇಳುವ ದಾಢ್ಯತೆ, ಶಕ್ತಿ ಬರುವುದಿಲ್ಲೋ ಅಲ್ಲಿವರೆಗೆ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಯಾಕೆ ನನ್ನ ಮನಸ್ಸನ್ನು ನಾನು ಕೇಳ್ಕೋಬೇಕು, ಯಾಕೆ ಹಿಂಗೆ ಒಬ್ಬ ರಾಜ ಆ ಒಂದು ರಥಬೀದಿ ಒಳಗೆ ಮೆರವಣಿಗೆ ತೆಗಿತಾರೆ ಅಂತ ಹೇಳಿ ಎಲ್ಲರಿಗೂ ಆದೇಶ ಮಾಡಿದ್ರು. ಆ ಆದೇಶ ಮಾಡಿದಾಗ ಮಹಾರಾಜರು ಬರ್ತಾರೆ ಅಂತ ಹೇಳಿ ಆ ರೋಡ್ ಎಲ್ಲ ಸ್ವಚ್ಛ ಮಾಡಿ ರೋಡ್ ಖುಲ್ಲಾ ಮಾಡಿದ್ರು. ಆ ರೋಡ್ ಖುಲ್ಲಾ ಮಾಡಿದ್ರೆ ನಮ್ಮ ಮಾತು ಯಾವ ಥರ ಇರಬೇಕು ಅನ್ನೋದಕ್ಕೆ ಉದಾಹರಣೆ ಒಂದು ದೃಷ್ಟಾಂತ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ವಿ. ಈ ಥರ ಮೆರವಣಿಗೆ ಬರುವಂಥ ಸಂದರ್ಭದೊಳಗೆ ಒಬ್ಬ ಸಾಧು ಮನುಷ್ಯ, ಒಬ್ಬ ಸನ್ಯಾಸಿ ಬಂದು ರಸ್ತೆದೊಳಗೆ ನಡು ರಸ್ತೆದೊಳಗೆ ಕುಂತ. ಅವಾಗ ಆ ಸೈನಿಕರು ಬಂದರು. ನಿನಗೆ ತಿಳಿದಿದ್ದಿಲ್ಲ, ಮಹಾರಾಜರು ಹೇಳ್ತಾರ, ಸರಿ ನಡಿ 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 ಅಂತ ಆವಾಜ್ ಮಾಡಿ ಅವ್ರದ್ದೇ ಆದಂಥ ರೀತಿಯೊಳಗೆ ಅವ್ರು ಹೇಳಿದ. ಅದಕ್ಕೆ ಸಾಧು ಹೇಳಿದ್ರು, ಇಷ್ಟೇನ ನಿಂದು ಅಂದ. ಅಲ್ಲೇ ಕುಂತ ಹೇಳಿಲ್ಲ. ಅವ್ರು ಹೋಗಿ ಮೇಲಿನವರು ಮಾಡ್ಲಿಕ್ಕೆ ಹೇಳಿದ್ರು. ಅವನು ಬಂದು ಅವನದು ಭಾಷೆ ಹೋರಾಟ. ಅದಕ್ಕೆ ಎಷ್ಟು ಮಂದಿ ಬಂದರು ಅವ್ರವ್ರು ಯಾರೋ ಭಾಷೆಗಳನ್ನು ಅವ್ರವ್ರ ಲೆವೆಲ್ ಪ್ರಕಾರ ಮಾತಾಡ್ಕೊಂಡು ಹೋಗ್ಬಿಟ್ರು. ಅವರ ಮೃದು ನುಡಿ ಆಗಲಿ, ಅವನಿಗೆ ವಿನಂತಿ ಆಗಲಿ ಯಾರು ಮಾಡಲಿಲ್ಲ. ಅದನ್ನೇ ಮಾಡಕ್ಕೆ ಹೋದ್ರು. ಕಡೆಗೆ ಮಹಾರಾಜನ ಮೆರವಣಿಗೆ ಪ್ರಾರಂಭ ಆಗಿತ್ತು. ಮಹಾರಾಜ ದೂರದಿಂದ ರಸ್ತೆಯೊಳಗೆ ಯಾರೋ ಸಾಧು ಕುಂತ ನೋಡಿ ಆನೆ ಮೇಲಿಂದ ಮಹಾರಾಜ ಕೆಳಗೆ ಬಂದ ಸ್ವಾಮಿ ಇವರಿಗೂ ಸನ್ಯಾಸಿಗೆ ಹೋಗಿ ನಮಸ್ಕಾರ ಮಾಡಿ, ಬುದ್ಧಿ ತಾವಿಲ್ಲಿ ಕುಂತದ್ದು ಯಾಕೆ ಅಂತ ಗೊತ್ತಾಗಲಿಲ್ಲ, ನಮ್ಮಿಂದ ಏನಾದರೂ ತಪ್ಪಾಗಿದೆಯಾ, ಇದ್ರೆ ಕ್ಷಮಿಸ್ರಿ ಅಂತ. ಇವ ಮಹಾರಾಜ, ಅವ ಸೈನಿಕ, ಹೇಳ್ತಿ ಇಲ್ಲೋ ಅಂತ. ಮ್ಯಾಲ ಕುಂತವ ಮಹಾರಾಜ, ನೀನು ನಮ್ದು ಏನಾದರೂ ತಪ್ಪಾಗಿದ್ರೆ ಹೇಳಪ್ಪ, ನಾನು ಇದು ಮಾಡ್ತೇನೆ ಬುದ್ಧಿ, ನಮ್ಗೆ ಏನಾದರೂ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ. ಇಲ್ಲಿ ಸ್ವಾಮಿಗಳು ಹೇಳ್ತಾರ, ಸನ್ಯಾಸಿ ಹೇಳ್ತಾರ, ನೋಡು ಅವರವರ ಮಾತಿನ
ಪ್ರತಿಫಲವಾಗಿ ಅವರವರ ಅಧಿಕಾರಗಳನ್ನು ಪಡೆದುಕೊಳ್ತಾ ಅನ್ನೋದಕ್ಕೆ ನೀವೇ ಉದಾಹರಣೆ ಮಹಾರಾಜರೇ. ನಿಮ್ಮ ವಿನಯ, ಈ ಒಂದು ಸಂತೋಷದಿಂದ ಮಾತನಾಡುವಂಥದ್ದು, ಮತ್ತೊಬ್ಬರಿಗೆ ಗೌರವ ಕೊಡುವಂಥ ರೀತಿ ನೀತಿಯಿಂದ ನೀವು ಮಹಾರಾಜರಾಗಿದ್ದೀರಿ. ಅವರು ಮಾತನಾಡೋ ರೀತಿ ನೀತಿಯಿಂದ ಅವರು ಸೈನಿಕರಾಗ್ಯಾರ. ಅದಕ್ಕೆ ನಮ್ಮ ಮಾತಿನಲ್ಲಿ ಅದಕ್ಕೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಿಮಗೆಲ್ಲರಿಗೂ ವಚನ ಗೊತ್ತಿದ್ದಿದೆ. ಅವ್ರು ಯಾಕೆ ಈ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದ್ರು ಅಂತಂದ್ರೆ, ನನ್ನ ಅನುಭವಗಳನ್ನು ಹೇಳ್ತೀನಿ. ಯಾವುದೇ ಹೋಟೆಲಿಗೆ ನಾವು ಹೋಗಲಿ, ಅಲ್ಲೇನು ಸಪ್ಲೈಯರ್ಸ್ ಬರ್ತಾರ, ಆ ಸಪ್ಲೈಯರ್ ಯಾವತ್ತೂ ನಾ ಏಕವಚನಲ್ಲೇ ಕರೆದಿದ್ದು ಕಡಿಮೆ. ಅವ್ರು ಹೆಚ್ಚೆ ಕರಿತಾನೆ. ಅವ್ರು ನನ್ಕಿನ ವಯಸ್ಸಿನ ನಂದು 70 ವಯಸ್ಸಿಗೆ ಸಮೀಪಿದೆ ನಾನು. ಆದರೂ ನನ್ಕಿನ ವಯಸ್ಸಿನಾಗ ಸಣ್ಣವರಿದ್ದರೂ ಕೂಡ ಅವರನ್ನು ನಾನು ಬರ್ರಿ ಹೋಗ್ರಿ ಅಂತಲೇ ಕರಿತೇನೆ. ಯಾಕೆ ಕರಿತೀನಿ ಅಂತಂದ್ರೆ, ನನ್ನ ನಡವಳಿಕೆ, ನನ್ನ ತಿಳುವಳಿಕೆ, ನಾನು ಇರುವಂಥ ರೀತಿ ಅವ್ರು ನಮ್ಗೆ ಕೊಡುವಂಥ ಗೌರವ, ನಾವು ಎಷ್ಟು ಗೌರವ ಕೊಡ್ತೀವಿ ಅಂದ್ರೆ 2 ಪಾಯಿಂಟ್ ಮತ್ತೊಬ್ಬರು ಗೌರವ ಕೊಡ್ತಾರೆ. ಪ್ರತಿಯೊಬ್ಬರಲ್ಲಿಯೂ ಭಗವಂತದಾನ. ಪ್ರತಿಯೊಬ್ಬರಲ್ಲಿ ಭಗವಂತ ನೋಡಬೇಕು ಅಂತಂದ್ರೆ ನಾವು ಮತ್ತೊಬ್ಬರಿಗೂ ಅವಕಾಶ ಮಾಡಿಕೊಡ್ಬೇಕು, ಅವ್ರಿಗೂ ಗೌರವ ಕೊಡಬೇಕು ಅನ್ನೋಂಥ ಸಂದೇಶವನ್ನು ವಚನ ಸಾಹಿತ್ಯದಲ್ಲಿ 11 ಮತ್ತು 12ನೇ ಶತಮಾನದೊಳಗೆ ಶರಣರು ಹಾಕಿಕೊಟ್ಟಾರ ಅಂತ ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಅದಕ್ಕೆ ನಾನು ಇಲ್ಲಿ ಹೇಳುವಂಥ ಉದ್ದೇಶ ಏನು ಅಂತಂದ್ರೆ, ನಮ್ದು ಯಾವುದೇ ಜೀವನದ ನಿರ್ಧಾರಗಳನ್ನು ತಗೊಳ್ಳುವಾಗ ಪಾಸಿಟಿವ್ ಥಿಂಕಿಂಗ್ ನಮ್ದು ಇರಬೇಕು. ನಮ್ಮಲ್ಲಿ ಏನು ಕಡಿಮೆ ಇದೆ ಅನ್ನೋದನ್ನ ನಾವು ಎಣಿಕೆ ಹಾಕಬಾರ್ದು. ನಮ್ಮಲ್ಲಿ ಏನು ಇದೆ ಅದನ್ನು ನಾವು ಹೆಂಗೆ ಅದಕ್ಕೆ ಪ್ರಯೋಗ ಮಾಡಿ. ಈಗ ನೋಡ್ರಿ, ಶಿವನಗೌಡದ ಒಂದು ಉದಾಹರಣೆ, ಸಣ್ಣ ಉದಾಹರಣೆ ತಗೊಳ್ರಿ. ಅದಕ್ಕೆ ನಾನು ಇವ್ರ ಬಗ್ಗೆ ನಾನು ಕೇಳಿದ್ದೀನಿ, ಭೇಟಿಯಾಗಿರಲಿಲ್ಲ. ಇವತ್ತು ಅವ್ರು ನಮಗೆ ಭೇಟಿಯಾಗಿ ಖುಷಿ ಆದರು. ಅವ್ರು ಹೇಳಿದ್ರು, ಉದ್ಯೋಗ ಮಾಡೋ ಸಲುವಾಗಿ ಏನೇನು ಮಾಡೋಕ್ಕೆ ಸಾಧ್ಯತೆ ಐತಿ ಅನ್ನುವಂಥದ್ದಕ್ಕೆ ನಾವು ಪೂರಕವಾಗಿ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡೇವಿ, ಸೈಬರ್ ಮಾಡ್ಕೊಂಡೇವಿ, ಸೈಬರ್ ಕೆಫೆ ಮಾಡ್ಕೊಂಡೇವಿ ಅನ್ನುವಂಥ ಮಾತು ಹೇಳಿದಾಗ ಅವರು ತನಗೆ ಒಬ್ಬರು ವಿಚಾರ ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಕೋಬೋದಾಗಿತ್ತು. ನಿಮ್ಮಂಥ ಜನರಿಗೆ ಸಮಾಜಕ್ಕೆ ಒಂದು ಉಪಯೋಗ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ನಾನು ಇವತ್ತು ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೆ. ಹಂಗೆ ಶರಣರು ನಮಗೆ ಹಾಕಿಕೊಟ್ಟಂಥ ಮಾರ್ಗಗಳು ನಡೀಬೇಕಾದಂಥ ಸಂದರ್ಭ ಭಾಳ ಒಳ್ಳೆಯದಾಗಿ ನಡೀತದೆ. ನಾವೇನು ಕೊಡ್ತೀವಿ ಅದು ನಮಗೆ ರಿಟರ್ನ್ ಬರ್ತೈತೆ ಅನ್ನೋದಕ್ಕೆ ಒಂದು ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿ ಒಳಗೆ ಒಬ್ಬ ಗೇಟ್ಮನ್ ವಾಚ್ಮನ್ ಇದ್ದ. ಆ ಫ್ಯಾಕ್ಟ್ರಿ ಮಾಲೀಕ ಏನಿದ್ದ ಅಂತಂದ್ರೆ ಭಾಳ ಸಾತ್ವಿಕ ವ್ಯಕ್ತಿ ಇದ್ದ. ಅವ ಏನು ಮಾಡ್ತಿದ್ದ, ಗೇಟ್ನ್ಯಾಗ ವಾಚ್ಮನ್ಗೆ ಗೇಟ್ನ್ಯಾಗ ಬಂದಾಗ ನಮಸ್ಕಾರ ಅಂತಂದಾಗ ಪ್ರತಿದಿನ ಆ ವಾಚ್ಮನ್ಗೆ ನಮಸ್ಕಾರ ಮಾಡಲಾರ್ದ ಒಳಗೆ ಹೋಗ್ತಿರ್ಲಿಲ್ಲ. ಅವನು ರೂಢಿ ಅದ ಅಂದ್ರೆ ಅವ ಮತ್ತೊಬ್ಬರೊಳಗೂ ಭಗವಂತನ ಕಂಡಿದ್ದಕ್ಕಾಗಿ ಅವನಲ್ಲಿ ಒಂದು ಒಳ್ಳೆಯ ಸಾತ್ವಿಕ ಗುಣ ಇತ್ತು. ಒಂದು ದಿವಸ ಏನಾಯಿತು ಅಂತಂದ್ರೆ, ಸಾಯಂಕಾಲ 3:30-4 ಗಂಟೆ ಸುಮಾರಕ್ಕೆ ಒಳಗೆ ಫ್ಯಾಕ್ಟ್ರಿ ಒಳಗೆ ಒಳಗೆ ಹೋದಾಗ ಅಲ್ಲೊಂದು ಕೋಲ್ಡ್ ಸ್ಟೋರೇಜ್ ಚೇಂಬರ್ ಇರ್ತದೆ. ಆ ಚೇಂಬರ್ ಒಳಗೆ ಹೋಗ್ಯಾನ. ಅದೇನಾಗಿಬಿಟ್ಟು ಆಟೋಮೆಟಿಕ್ ಡೋರ್ ಲಾಕ್ ಆಯಿತು. ಒಳಗಡೆ ಇದ್ದಾನೆ, ಹೊರಗಡೆ ಡೋರ್ ಲಾಕ್ ಆಯಿತು. ಡೋರ್ ಲಾಕ್ ಆದ್ಮೇಲೆ ಒಳಗೆ ಡೋರ್ ಲಾಕ್ ತೆಗಿಯಕ್ಕೆ ಬರಲಿಲ್ಲ. ಅಲ್ಲಿ 0ಕ್ಕಿಂತ ಕಡಿಮೆ ಡಿಗ್ರಿ ಸೆಲ್ಸಿಯಸ್ ಇದಿತ್ತು ಚೇಂಬರ್ದೊಳಗೆ, ಹಾಲ್ನೊಳಗೆ. ಅವಾಗ ಅವ ಉಸಿರಾಟ ಕಡಿಮೆ ಆಗಬೇಕು, ಕೋಲ್ಡ್ ಆಯ್ತು, ಇನ್ನೇನು ಬದುಕೋದಿಲ್ಲ, ಸಾಯ್ತೀನಿ, ಭಗವಂತ ನನಗೇನು ತಂದೈತಿ, ನಾನೇನು ಮಾಡೇನು ಅಂತ ಹೇಳಲ್ಲ. ಉಸಿರು ಕೆಳಗೆ ಉಸಿರು ಮೇಲೆ ಉಸಿರು ಆಗುವಾಗ ಯಾರೋ ಒಬ್ರು ಬಂದು ಬಾಗಿಲ ತೆಗೆದು. ಬಾಗಿಲ ತೆಗೆದ ತಕ್ಷಣ ಅವ ನೋಡಿದ, ಹೆಂಗ್ರಿ ನಾ ಇಲ್ಲಿದ್ದೇನೆ ಅಂತ ಹೆಂಗೆ ನಿಮಗೆ ಗೊತ್ತಾಗ್ತು. ಅವಾಗ ವಾಚ್ಮನ್ ಹೇಳಿದ. ಆ ವಾಚ್ಮನ್ ಬಾಗಿಲ ತೆಗೆದ ಹೊರಗಿಂದ ಪಾತ್ರ ತೆಗಿಯಕ್ಕೆ ಬರ್ತಿತ್ತಲ್ಲ, ಒಳಗಿಂದ ತೆಗಿಯಕ್ಕೆ ಬರ್ತಿರ್ಲಿಲ್ಲ. ಅವ ವಾಚ್ಮನ್ ಹೇಳಿದವ, ಇಲ್ಲ ನೀವು ದಿನ ಮುಂಜಾನೆ ಒಳಗೆ ಬರುವಾಗ ನಾನು ನಮಸ್ಕಾರ ಮಾಡಿ ನಿಮ್ಮ ನಮಸ್ಕಾರಗಳನ್ನು ಕೇಳ್ತಿದ್ನಿ. ಈ ಹೊರಗೆ ಹೋಗುವಾಗ ನಿಮ್ಮ ನಮಸ್ಕಾರ ಕೇಳೋದ್ರೆ ಮನೆಗೆ ಹೋಗ್ತಿರ್ಕಿಲ್ಲ. ಎಲ್ಲರೂ ಹೊರಗೆ ಆದರೂ ನೀವು ಇನ್ನೂ ಹೊರಗೆ ಹೋಗಿಲ್ಲ ಅಂದ್ಬಳಕ ಬಹುತೇಕ ನೀವು ಇಲ್ಲಿ ಇರಬೇಕು, ಒಳಗೆ ನಾನು ಹುಡುಕಾಡ್ಕೊತ ಬನ್ನಿ. ಅದಕ್ಕೆ ಅವ್ನು ನಮಸ್ಕಾರ ಮಾಡುವ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಬಂದು ಅವ್ನು ಜೀವ ಉಳಿಸಿದ ಅಂತಂದ್ರೆ ನಮ್ಮ ಶರಣರು ಮತ್ತೊಬ್ಬರಿಗೆ ಉಳಿದಿರಲಿಲ್ಲ. ಅವತ್ತ ಅವನ ನಡವಳಿಕೆ ಒಳಗೆ ದಿನ ಅವರಿಗೆ ನಮಸ್ಕಾರ 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 ಅನ್ನುವಂಥ ಶಬ್ದನ ಪ್ರಯೋಗ ಮಾಡಿದ್ದಕ್ಕಾಗಿ ಆ ವಾಚ್ಮನ್ ನಮಸ್ಕಾರ ಶಬ್ದ ಇವತ್ತು ಸಾಯಂಕಾಲ ಹೊರಗೆ ಹೋಗುವ ನಮ್ಮ ಮಾಲಕರಿಂದ ಕೇಳಿಲ್ಲ ಅನ್ನೋ ಸಲುವಾಗಿ ಹುಡುಕೊಂಡು ಬಣ್ಣ. ಇಲ್ಲಿ ಉದ್ದೇಶ ಏನಿತ್ತು ಅಂತಂದ್ರೆ, ನಮ್ಮ ನಡವಳಿಕೆಯೇ ನಮ್ಮನ್ನು ಉಳಿಸ್ತೈತಿ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ. ಈ ಥರ ಆಗುವಂಥ ಒಂದು ಸಂದರ್ಭದೊಳಗೆ ಈಗ ಈ ವಚನ ಸಾಹಿತ್ಯ ಇದನ್ನೆಲ್ಲ ನಾವು ನೋಡ್ಕೊತ ಹೋದಾಗ ಅವ್ನು ನಮಗೆ ಹಲವಾರು ರೀತಿಯಲ್ಲಿ ಪ್ರತಿ ಹೆಜ್ಜೆಗೂ ನಮಗೆ ಮಾರ್ಗದರ್ಶನ ಮಾಡ್ಕೊತ ಹೋಗ್ತಾವೆ ವಚನಗಳು. ಆ ವಚನಗಳನ್ನು ಇವಾಗ ಹೆಚ್ಚಾಗಿ ನೀವು ಸಂಗೀತ ಪ್ರೇಮಿಗಳಿರೋದ್ರಿಂದ ವಚನಗಳನ್ನು ಸಾಕಷ್ಟು ನೀವು ಅಂತಿರ್ತೀರಿ. ನಾವು ಆ ವಚನಗಳನ್ನೇನು ಅಂತೀವಿ, ಆ ವಚನಗಳ ಅರ್ಥ ತಿಳ್ಕೊಂಡು ನಾವು ನಡ್ಕೊಳ್ಳೋಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅನ್ನುವಂಥ ವಿನಂತಿಯನ್ನೇ ತಮ್ಮಲ್ಲಿ ಮಾಡ್ಕೊಳ್ತಾ, ಮತ್ತೀಗ
ವಚನಗಳ ವಿಶ್ಲೇಷಣೆ ಏನು ಬೇಡ, ನೀವು ಮಾಡಬೇಕು. ಅಂದರೆ ನಾನು ಹೇಳುವಂಥದ್ದು ಏನಿತ್ತು ಅಂತಂದ್ರೆ, ಈಗ ವಚನಗಳನ್ನು ಈಗಾಗಲೇ 26,000 ವಚನಗಳು ನಮಗೆ ಸಿಕ್ಕಿದಾವೆ. ಆ ವಚನಗಳ ಅರ್ಥ ಮಾಡಿಕೊಂಡು ಬದುಕಿದಂಥವ್ರು ಹಲವಾರು ಜನ ನಮ್ಮ ಸಾಧಕರು ಮಾಡಿದ್ದಾರೆ. ಅದಕ್ಕೆ ನಾವು ಜೀವನದೊಳಗೆ ಏನೇ ಸಾಧಿಸಬೇಕಾಗಿತ್ತು ಅಂದ್ರೆ ಸನ್ಮಾರ್ಗದೊಳಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅನ್ನುವಂಥ ಮಾಡಿದೆ. ಅದ್ರ ಜೊತೆಗೆ ಈಗ ಸಂವಾದ ಮಾಡಿದ ಸಂದರ್ಭದೊಳಗೆ ಕೆಲವೊಂದು ಹಾಸ್ಯ ಪ್ರಸಂಗಗಳನ್ನು ಈ ವಚನದೊಳಗೆ ಉಪಯೋಗ ಮಾಡ್ಕೊತಾರೆ ಅನ್ನೋದಕ್ಕೆ ಉದಾಹರಣೆ ಭಾಳ. ಈ ವಚನಗಳು ಬಂದಾಗ ಆ ವಚನಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬ್ಯಾಸರ ಬಂತ ಆ ವಚನಗಳನ್ನ ಅಳವಡಿಸ್ಕೊಳ್ಳುವಾಗ ಸಂದರ್ಭದೊಳಗೆ ಒಬ್ಬೊಬ್ರು ತಮಗೆ ಹೆಂಗೆ ಬೇಕು ಹಂಗೆ ಅಳವಡಿಸ್ಕೊಂತಾರೆ. ಒಂದು ಸಲ ಬಸ್ನೊಳಗೆ ರಶ್ ಇತ್ತು, ಆ ಬಸ್ನಾಗ ಹೊಂಟಾಗ ಈ ವಚನದ ಸಾಲುಗಳನ್ನು ಉಪಯೋಗ ಮಾಡಿ ನಾವು ಏನಂತ, ಬಸ್ನಾಗ ಸೀಟ್ ಕುಂಡಾಕಿರಲಿಲ್ಲ. ಅವಾಗ ದಯವಿಲ್ಲದ ಧರ್ಮದ ಆವುದಯ್ಯ ಅಂದ. ಅವಾಗ ಒಬ್ಬ ನಿಮ್ಮಂಥ ಹುಡುಗ ಮನಸ್ಸು ಕರೀತು, ದಯ ಇಲ್ಲಂದ್ರೆ ಹೆಂಗಾದಿತ್ತಪ್ಪ, ವಯಸ್ಸಾದವ ಇರ್ಬೇಕಂತೇಳಿ ತನ್ನ ಸೀಟ್ ಬಿಟ್ಕೊಟ್ಟು ಅವನು ಬಸ್ನಾಗ ಸೀಟ್ ಬಿಟ್ಟು ಬಳಕ ಕುಂತ ಬಳಕ ವಚನದ ಸಾಲು ಮೊದಲನೇದೇನು ಹೇಳಿದವ, ದಯವಿಲ್ಲದ ಧರ್ಮದ ಆವುದಯ್ಯ ಅಂತ ಹೇಳಿದ್ದ. ಆಮೇಲೆ ಆ ಹುಡುಗ ಬಾಜು ಕಣ್ಣಿಂದ ಎದ್ದು ನಿಂತ, ಅವ ಮನುಷ್ಯ ಕುಂತ ವಚನ ಅಂದವ. ಆಮೇಲೆ ಮುಂದಿನ ಸ್ಟಾಪ್ ಹೋದಾಗ ಒಬ್ಬ ಹೆಣ್ಮಗಳು ಗರ್ಭಿಣಿ ಸ್ತ್ರೀ ಬಂತು. ಅವಳದಾಗ ಹುಡುಗ ಹೇಳ್ದ, ಪಾಪ ಹೆಣ್ಮಗಳು ಗರ್ಭಿಣಿದಾಳ, ನೀವು ಹೇಳಿದ್ರೆ ಪರಸ್ತ್ರೀ ಪರದರ ಚಿಂತೆ ನಮಗೆ ಕೈಯ ಅಂದ. ಮೊದಲೇ ಸಲ ಏನಂದಿದ್ದ, ದಯವಿಲ್ಲದ ಧರ್ಮದ ಆವುದಯ್ಯ ಅಂದಿದ್ದ. ಇಲ್ಲಿ ಏನ್ ಹೇಳ್ತಾನ, ಅದೇ ವಚನಗಳಾಗ ಇಲ್ಲಿ ಏನು ಉಪಯೋಗ ಮಾಡ್ಕೊತಾನ, ಪರಸ್ತ್ರೀ ಒಬ್ಬ ಹೆಣ್ಮಗಳು ಬಂದಾಳ, ಪಾಪ ಗರ್ಭಿಣಿದಾಳ, ನಿಲ್ಲೋದು ಬೇಡ, ಕುಣ್ಸಾಕ ಅವಕಾಶ ಮಾಡಿಕೊಟ್ಟು ಸೀಟ್ ಬಿಟ್ಕೊಡು ಅಂತ ಹೇಳಿದಾಗ ಇವ ಆ ವಚನ ಸಾಲ ಹೇಳ್ತಾನೆ, ಪರಸ್ತ್ರೀ ಪರಧನ ಚಿಂತೆ ನಮಗೆ ಕೈಯ ಅಂತ ಹೇಳ್ತಾನೆ. ಹಿಂಗೆ ನಮ್ಮ ಸಮಾಜದೊಳಗೆ ವಚನಗಳನ್ನು ದುರುಪಯೋಗ ಮಾಡ್ಕೋ ಜನ ಭಾಳ ಆಗತ್ತಾರ. ಅಂಥದ್ರೊಳಗೆ ನೀವು ಯಾವತ್ತು ಪಾಸಿಟಿವ್ ಆಗಿ ವಿಚಾರ ಮಾಡ್ಕೊತಿರ್ರಿ, ಪಾಸಿಟಿವ್ ಆಗಿ ತಿಳಿರಿ ಅಂತ ಹೇಳ್ತಾ, ಈಗಿನ ಕಾಲದೊಳಗೆ ಕೆಲವೊಂದು ವಿಚಾರಗಳು ಅಪ್ರಸ್ತುತ ಅನಿಸಿದ್ರು ಪ್ರಸ್ತುತ ಆಗ್ತಾ ಇದ್ದಾವೆ. ಒಂದು ಸಲ ಗುರುಗಳು ವಿದ್ಯಾರ್ಥಿಗಳಿಗೆ ವ್ಯಾಕರಣ ಕಲಿಸಿದ್ರು. ಭಾಳ ಚಂದ ವ್ಯಾಕರಣ ಕಲಿಸಿದ್ರು. ಶಾಲೆ ತಪಾಸಣೆ ಮಾಡೋ ಸಾಲ ಬರ್ತಾರೆ. ಆ ಹೇಳಿದಾಗ ಪ್ರಶ್ನೆ ಕೇಳಿದ್ರು, ವ್ಯಾಕರಣದಾಗ ಕೇಳಿದ್ರು, ಬಸವ ಯಾವ ಲಿಂಗ ಅಂತ ಕೇಳಿದ್ರು. ಬಸವ ಪುಲ್ಲಿಂಗ, ವ್ಯಾಕರಣ ಬಗ್ಗೆ ಗೊತ್ತೈತ ನಮಗೆ. ಬಸವ ಯಾವ ಲಿಂಗ ಅಂತ ಕೇಳಿದ್ರೆ ಬಸವ ಪುಲ್ಲಿಂಗ ರೀ ಅಂತ, ಕಮಲಾ ಯಾವ ಲಿಂಗ ಅಂದ್ರೆ ಸ್ತ್ರೀಲಿಂಗ ರೀ ಅಂತ. ಏನು ಕೇಳ್ತಾರೆ ಅದಕ್ಕೆ ಎಲ್ಲರೂ ಪಟ 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 ಉತ್ತರ ಕೊಟ್ಟರು. ಗುರುಗಳಿಗೆ ಭಾಳ ಖುಷಿ ಆದರು. ಖುಷಿಯಾಗಿ ಇವ್ರು ಟ್ವಿಸ್ಟ್ ಮಾಡೋನು, ಇವ್ರು ಪರೀಕ್ಷೆ ಮಾಡೋನು ಅಂತ ಹೇಳಿ, ಹಂಗಾದ್ರೆ ಹೇಳು ನಾನ್ಯಾವ ಲಿಂಗ ಅಂತ, ನೀವು ಗುರುಲಿಂಗ ರೀ ಅಂತ ಅಂದ್ಕೊಳ್ಳೆ ಬೆಲ್ ಹೊಡಿತಂತ ಹೊರಗೆ. ಬೆಲ್ ಹೊಡೆದ ಬೆಲ್ ಹೊಡೆದವ ಯಾವ ಲಿಂಗ ಅಂದ್ಕೊಳ್ಳಿ, ಅವ ಸಿದ್ಲಿಂಗ ರೀ ಅಂತ. ಹಿಂಗ ವಚನಗಳನ್ನು ಪಚನ ಮಾಡಿಕೊಳ್ಳಾರ್ದ ಮಾಡುವಂಥ ಸಮಾಜದೊಳಗೆ ಈ ವ್ಯಾಕರಣ ಕಲಿಸಿದ ಗುರುಗಳ ರೀತಿ ಆಗಬಾರ್ದು. ಇನ್ನೊಂದ್ಸಲ ತಪಾಸಣೆ ಗುರುಗಳು ಬಂದಿದ್ರು. ಮೊದಲು ಸಾಲಿ ಸಾಹೇಬ್ರು ಅಂತ ಬರ್ತಿದ್ರು, ವಿಷಯ ಮಾಸ್ತರ್ಗಳು ಹೆಂಗೆ ಕಲಿಸ್ಯಾರ ಅಂತ ಅವ್ರ ಮೇಲೆ ಮಾಸ್ತರ್ಗಳು ಸಾಹೇಬ್ರು ಬರ್ತಿದ್ರು. ನಿಮ್ಗೆ ಗೊತ್ತೈತಿ ಗೊತ್ತಿಲ್ಲ, ಈಗಿನ ಇದ್ರಾಗ ಕೇಳಿರ್ಬೇಕು ನೀವು, ಇನ್ಸ್ಪೆಕ್ಷನ್ ಬರ್ತಿದ್ರು. ನೀವು ಟೈಪ್ ಅವರೆಲ್ಲ ಬರ್ತಿದ್ರು, ಶಿಕ್ಷಣ ವಿಷಯ ತೆಗೆದ್ರು ಅಂತ ಬರ್ತಿದ್ರು. ಇತ್ತಿತ್ತಲಾಗ ಅವ್ರು ಚೇಂಜ್ ಆಗ ನಮ್ಮ ಕಾಲದ ಹೇಳ್ತೇವೆ. ನಾ ಹೇಳೋದು 67-68 ಇಸ್ವಿ. ಆ ಸಂದರ್ಭದೊಳಗೆ ಒಂದು ಪ್ರಶ್ನೆ ಕೇಳಿದ್ರು ಹುಡುಗರಿಗೆ, ಏನಂತ, ಮಹಾತ್ಮ ಗಾಂಧೀಜಿಯವರ ಪೂರ್ಣ ಹೆಸರೇನು ಅಂತ. ಯಾವ ಹುಡುಗರು ಕೈ ಎತ್ತಲಿಲ್ಲ ಉತ್ತರ ಕೊಡಕ್ಕೆ. ಅವಳೆಲ್ಲ ಲಾಸ್ಟ್ ಮೂಲೆಯಾಗ ಹೋಗಿ ಕುಂತಿದ್ದ ಸಿದ್ಲಿಂಗ, ಅವ್ನು ಕೈ ಮೇಲೆ ಮಾಡಿದ. ಅವಾಗ ಅವ್ರಂದ್ರು, ಒಬ್ಬರೇ ನನ್ನ ಮಾನ ಮರ್ಯಾದೆ ಉಳಿಸಾಕ ಅದೇಪ್ಪ, ಬಾ ಎದ್ದು ಹೇಳು, ಬಾ ಎದ್ದು ಬಾ ಅಂತ. ಎದ್ದು ಬರುವ ಹಂಗೆ ಬರಬೇಡ, ಎಲ್ಲರನ್ನೂ ಸಾಲ ಹಿಡಿದು ಮೂಗು ಹಿಡಿದು ಕಪಾಳ ಪಡಿ ಅಂತ. ಎಲ್ಲರನ್ನೂ ಮೂಗು ಹಿಡಿದ ಕಪಾಳ ಹೊಡ್ಕೊಂತ ಬಂದ. ದೋಸ್ತಿ ಇದ್ದವ್ರು ಕಡಿಮೆ ಹೊಡೆದ, ಸಿಟ್ಟಿದ್ದವ್ರ ಮೇಲೆ ಜಡ್ಜ್ ಹೊಡೆದ. ಲಾಸ್ಟಕ್ಕೆ ಬಂದ ಇಲ್ಲಿ ಇನ್ಸ್ಪೆಕ್ಟರ್ ಹತ್ರ ಬಾಸು ಬಂದು ನಿಂತ. ಅವಾಗ ಗುರುಗಳು ಹೇಳಿದ್ರು, ಭಾಳ ಒಳ್ಳೇದಾತಪ್ಪ,
ನನ್ನ ಮಾನ ಮರ್ಯಾದೆ ಉಳಿಸಿದಿ, ಅದಕ್ಕೆ ನೀನು ಉತ್ತರ ಹೇಳು ಅಂತ. ಇಲ್ಲಿ ಪ್ರಶ್ನೆ ಏನಿತ್ತು? ಮಹಾತ್ಮ ಗಾಂಧೀಜಿಯವರ ಪೂರ್ಣ ಹೆಸರೇನು? ಇದು ಪ್ರಶ್ನೆ. ಅವ ಬಂದು ಉತ್ತರ ಕೊಟ್ಟ, ಬಂದಿಂತ ಉತ್ತರ ಕೊಟ್ಟ. ಸರ ಗೊತ್ತೈತೆ ನಿನಗೆ ಉತ್ತರ? ನಿನಗೂ ಗೊತ್ತಿಲ್ಲ ಸರ? ಮಹಾತ್ಮ ಗಾಂಧೀಜಿಯವರ ಪೂರ್ಣ ಹೆಸರು ಶ್ರೀಮತಿ ಇಂದಿರಾ ಗಾಂಧಿ ಅಂತ. ಅಂದ್ರೆ ಇದನ್ನು ಹೇಳುವಂತ ಉದ್ದೇಶ ಏನು ಅಂತಂದ್ರೆ, ನಮ್ಮ ದೇಶದ ಇತಿಹಾಸದೊಳಗಿರುವಂಥ ವ್ಯಕ್ತಿಗಳನ್ನು ನಾವು ಮರೆಯುತ್ತೀವಿ, ಇತ್ತಿತ್ತಲಾಗಿ ಮರೆಯುತ್ತೀವಿ. ಅದು ಆಗಬಾರ್ದು ಅನ್ನೋ ಸಲುವಾಗಿ ಇದು ಹಾಸ್ಯದ್ರು ಕೂಡ ನಾನು ಹಲವಾರು ಚುಟುಕುಗಳನ್ನು ಬರಿತೇನೆ. ಮೊನ್ನೆ ನನ್ನ ಪುಸ್ತಕಕ್ಕೆ ಅವಾರ್ಡ್ ಬಂದಿತ್ತು. ಅಂದ್ರೆ ನಾನು ಹೆಚ್ಚಾನ ಹಾಸ್ಯ ಚುಟುಕುಗಳನ್ನು ಬರಿತಾ ಇರ್ತೀನಿ. ಅದಕ್ಕೆ ತಮಗೊಂದು ಗೊತ್ತಾಗಲ್ಲ ಅಂತ ಒಂದೆರಡು ಹೇಳ್ತೀನಿ. ಕಪ್ಪೆಗೆ ಕಲ್ಲು ಹೊಡೆದಿಯ ಜೋಕೆ, ಕಪ್ಪೆಗೆ ಕಲ್ಲು ಹೊಡೆದಿಯ ಜೋಕೆ, ಮೂಕ ಹೆಂಡತಿ ಸಿಗುವಳೆಂದು ಕೇಳಿದ್ದೆ ಬಾಲ್ಯದಲ್ಲಿ. ಕಪ್ಪೆಗೆ ಕಲ್ಲು ಹೊಡೆದಿಯ ಜೋಕೆ, ಮೂಕ ಹೆಂಡತಿ ಸಿಗುವಳೆಂದು ಕೇಳಿದ್ದೆ ಬಾಲ್ಯದಲ್ಲಿ. ಆದರೆ ಈಗ ಅನಿಸುತ್ತಿದೆ, ನಾನೇಕೆ ಕಲ್ಲು ಹೊಡೆಯಲಿಲ್ಲ ಬಾಲ್ಯದಲ್ಲಿ. ಹದಿಹರೆಯದ ಮಗನಿಗೆ ಅಪ್ಪ ಹೇಳಿದ, ಬೇಡ ಮಗನೇ ನಿನಗೆ ಮದುವೆ, ಬೇಡ ಮಗನೇ ನಿನಗೆ ಮದುವೆ, ನನ್ನಿಂದಲೇ ಕೊನೆಯಾಗಲಿ ಮದುವೆ, ಬೇಡ ನಿನಗೆ ಮದುವೆ. ಆವಾಗ ಮಗ ಹೇಳ್ದ, ಅಪ್ಪ ನಾನು ಕೂಡ ನನ್ನ ಮಕ್ಕಳಿಗೆ ಇದನ್ನೇ ಹೇಳಬೇಕೆಂದಿರುವೆ, ನಾನು ಕೂಡ ನನ್ನ ಮಕ್ಕಳಿಗೆ ಈ ಥರ ಚುಟುಕುಗಳಿದ್ರೂ ಕೂಡ ಹಾಸ್ಯದಾಗ ಬರ್ತಾವ. ಜೀವನದೊಳಗೆ ಹಾಸ್ಯ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಶಿವಗೌಡ ಪಾಟೀಲರಿಗೆ ಮತ್ತು ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸಿ ನಿಮ್ಮ ಜೊತೆಗೆ ಸಂವಾದ ಮಾಡುವಂಥ ಖುಷಿ ಅವಕಾಶ ಮಾಡಿಕೊಟ್ಟಂಥ ಶಿವಗೌಡರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಶ್ರೀ ಬಸವಣ್ಣರ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಚೆನ್ನಾಗಿ ಇವತ್ತಿನ ದಿನ ನಮ್ಮ ಸಮೃದ್ಧ ಯೋಗಗುರು ಸಂಸ್ಥೆಗೆ ಯಶಸ್ಸರ್ ಅವರು ವಚನಗಳ ಮೂಲಕ ಹಾಗೂ ಕಥೆಗಳ ಮೂಲಕ ನಿಮಗೆಲ್ಲ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು, ಹಾಗೆ ಹೇಗೆ ಗೌರವ ಕೊಡಬೇಕು, ನಾವು ಗೌರವ ಕೊಟ್ಟರೆ ನಮಗೆ ಇನ್ನೊಬ್ಬರು ಹೇಗೆ ಗೌರವ ಕೊಡ್ತಾರೆ, ಸೊ ಸಮಾಜದಲ್ಲಿ ಯಾರಾದ್ರೂ ನಮ್ಗೆ ಏನಾದ್ರು ಕೊಟ್ರೆ ಅದನ್ನ ಹೇಗೆ ನಾವು ಸದ್ವಿಗಳನ್ನ ಪಡಿಸ್ಕೊಂಡು ನಾವು ಕೂಡ ಬೆಳೆದು ಇನ್ನೊಬ್ಬರಿಗೆ ಆಶ್ರಯನ ನೀಡಬೇಕನ್ನ ಅನ್ನೋದ್ರ ಮೂಲಕ ಇವತ್ತಿನ ಒಂದು ಸಂವಾದ ಮಾಡಿರ್ತಾರೆ. ಅವರಿಗೆ ನಮ್ಮ ಸಮೃದ್ಧ ಯೋಗಗುರು ಸಂಸ್ಥೆ ಕಡೆಯಿಂದ ಎಲ್ಲರ ಕಡೆಯಿಂದ ತುಂಬ ಧನ್ಯವಾದಗಳು ಇಷ್ಟಪಡ್ತೀನಿ. ಜೋರ ಚಪ್ಪಳ ಮೂಲಕ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸೋಣ. ಅದೇ ರೀತಿ ಅವರ ಜೊತೆಗೆ ಅನ್ನಪೂರ್ಣ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದಾರೆ. ನಿಮ್ಗೆ ಯಾರಾದ್ರೂ ಕ್ವಶನ್ ಇದ್ರೆ ಕ್ವಶನ್ ಕೇಳಬಹುದು ಸರ್. ಏನಾದ್ರು ಡೌಟ್ಸ್ ಇತ್ತಂದ್ರೆ ಡೌಟ್ಸ್ ಐತಿ ಈಗ ಶಾಲೆ ಒಳಗೆ ಏನಾದರೂ ಸಮಸ್ಯೆ ಇದ್ರೆ ಕೇಳ್ರಿ. ಪಾಠ ಮಾಡಿದ್ರು ಸರ್, ಪಾಠ ಮುಗಿದು ಲಾಸ್ಟಿಗೆ ಕೇಳಿದ್ರೆ ನಿನ್ನ ಹೆಸರೇನಪ್ಪಿ? ನಿನ್ನ ಹೆಸರೇನ? ಸಮರ್ಥ ಅಂತ ಒಂದು ವಿದ್ಯಾರ್ಥಿ ಇದ್ದಲ್ಲ. ನನಗೆ ಹೆಂಗೆ ಸರ್ ಹೇಳಿದ್ರು, ಶಿವಗೌಡ್ರು ಹೆಂಗೆ ಹೇಳಿದ್ರು, ಈಗ ಏನು ಸಮಸ್ಯೆ ಇದ್ರೆ ಕೇಳ್ರಂತ, ಪಾಠದ ಬಗ್ಗೆ ಸಮಸ್ಯೆ ಇದ್ರೆ ಕೇಳ್ರಿ ಅಂತ ಹೇಳಿದ್ರು. ಅವ್ನು ಹೇಳಿದವ, ಅವ್ನು ಕೇಳಿದ ಪ್ರಶ್ನೆ ಸಮರ್ಥ ಏನಂತ, ಸರ್ ಯಾವಾಗ ಮುಗಿಸ್ತಾರಲ್ಲ ಮುಗಿಸ್ತಾರೆ. ಏನ್ ಕಲಿತ? ಸಂಗೀತ ಕಲಿಯಕ್ಕೆ ಬಂದ. ಅಲ್ಲ ನೀನೇ ಒಂದು ವಚನ ಅಂದ್ಬಿಡ್ಬಾರ್ದು. ಸಂಗೀತ ಹೋಗ್ತಾರೆ, ಸಂಗೀತ ಕ್ಲಾಸ್ ಏನಾಗಿರೋ ಕಡೆ ಹೋಗ್ತಾರೆ. ಈಗ ನಮ್ಮ ಮಿಸಸ್ ಈಗ ಕಲಿಯತ್ತಾರ, ಬರೀ 64 ವಯಸ್ಸು.